ಸ್ನೇಹಿತರೆ ನಮಸ್ಕಾರ. ಟೆಂಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ. ಸ್ನೇಹಿತರೆ, ಒಂದು ಆಪರ್ಚುನಿಟಿ ಏನಪ್ಪ ಅಂತಂದರೆ, ಬಹಳಷ್ಟು ಜನ ಸರ್ ನಾನು ಡೈಲಾಗ್ಸ್ ಬರೀತೀನಿ, ಸ್ಟೋರಿ ಬರೀತೀನಿ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ಸ್ ಮಾಡ್ತಾ ಇರ್ತಾರೆ, ಮೆಸೇಜಸ್ ಮಾಡ್ತಿರ್ತಾರೆ, ಫೋನ್ ಮಾಡಿ ಹೇಳ್ತಿರ್ತಾರೆ, ಸರ್ ನಾನು ಒಳ್ಳೆ ಡೈಲಾಗ್ಸ್ ಬರೀತೀನಿ ಸರ್ ಅಂತ ಹೇಳ್ಬಿಟ್ಟು. ಫೆಬ್ರವರಿ 16ನೇ ತಾರೀಕು ರಥಸಪ್ತಮಿ ದಿನ ನಾನೇ ಹೀರೋ ನಿಮಗೇನು ಪ್ರಾಬ್ಲಮ್ ಅನ್ನೋ ಒಂದು ಚಲನಚಿತ್ರದ ಒಂದು ಮುಹೂರ್ತವನ್ನು ಮಾಡಿದ್ವಿ ನಾವು. ಇನ್ನೂ ತ್ರಿಷಾ ಪೆಂಡಿಂಗ್ ಇದೆ, ಒಂದು ಲಾಸ್ಟ್ ಶೆಡ್ಯೂಲ್ ಒಂದು ಪೆಂಡಿಂಗ್ ಇತ್ತು. ಆದರೂ ರಥಸಪ್ತಮಿ ದಿನ ಮಾಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತೇಳಿ ರಥಸಪ್ತಮಿ ದಿನ ಮುಹೂರ್ತವನ್ನು ಸಮೇತ ಮಾಡಿದ್ವಿ. ನಮ್ಮ ಸೂಪರ್ ಸ್ಟಾರ್ ಉಪೇಂದ್ರರ ಅಭಿಮಾನಿಯೊಬ್ಬರು ಹೀರೋ ಆಗಿ ಅದರಲ್ಲಿ ನಟಿಸ್ತಾ ಇದ್ದಾರೆ. ಆ ಚಿತ್ರದ ಮುಹೂರ್ತವನ್ನು ಮಾಡಿದ್ವಿ. ಆ ಚಿತ್ರದ ಸ್ಕ್ರಿಪ್ಟ್ ಕಾರ್ಯಗಳು ನಡೀತಾ ಇದೆ. ತ್ರಿಷಾ ಸಿನಿಮಾ ಕಂಪ್ಲೀಟ್ ಆದಮೇಲೆ ನಾವು ಈ ಚಿತ್ರವನ್ನು, ಯಾವುದು ನಾನೇ ಹೀರೋ ಮತ್ತು ನಿಮಗೇನು ಪ್ರಾಬ್ಲಮ್ ಅನ್ನೋ ಒಂದು ಚಲನಚಿತ್ರವನ್ನು ಕೈಗೆತ್ಕೊಳ್ಳೋಕ್ಕೆ ಎಲ್ಲ ಏರ್ಪಾಡುಗಳು ಮಾಡ್ಕೊಳ್ತಾ ಇದ್ದೀವಿ. ಸುಮನ್ ಸರ್ ಮತ್ತು ಕಾಲಿಕೆಯ ಪ್ರಭಾಕರ್ ಅವರು ಡೇಟ್ಸ್ ಕೊಟ್ಟ ತಕ್ಷಣ ತ್ರಿಷಾ ಸಿನಿಮಾ ಕಂಪ್ಲೀಟ್ ಆಗುತ್ತೆ. ಆನಂತರ ನಾನೇ ಹೀರೋ ನಿಮಗೇನು ಪ್ರಾಬ್ಲಮ್ ಚಲನಚಿತ್ರವನ್ನು ಪ್ರಾರಂಭ ಮಾಡಿಕೊಳ್ತೀವಿ. ಅಷ್ಟರ ಒಳಗಡೆ ನಾವು ಈ ಚಿತ್ರಕ್ಕೆ ಕತೆ ರೆಡಿ ಇದೆ. ಚಿತ್ರಕಥೆ, ಸಂಭಾಷಣೆ, ಬೌಂಡೆಡ್ ಸ್ಕ್ರಿಪ್ಟ್ ಅಂತ ಹೇಳ್ಬಿಟ್ಟು ಟೋಟಲ್ ಎಲ್ಲ ಸ್ಕ್ರಿಪ್ಟ್ ಅಂದರೆ ಶೆಡ್ಯೂಲ್ ಬ್ರೇಕ್ ಡೌನು, ಶಾರ್ಟ್ಸ್ ಬ್ರೇಕ್ ಡೌನು, ಪ್ರತಿಯೊಂದು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ನಾವು. ನಾನೇ ಅದಕ್ಕೆ ಸಂಭಾಷಣೆಯನ್ನು ಸಮೇತ ಬರೆಯೋಣ ಅಂತ ಅಂದ್ಕೊಂಡೆ. ಆದರೂ ಬೇರೆ ಒಬ್ಬ ಪ್ರತಿಭಾವಂತರಿಗೆ ಒಂದು ಅವಕಾಶವನ್ನು ಮಾಡಿಕೊಡೋಣ, ಇಲ್ಲ ಬಹಳಷ್ಟು ಜನರ ಒಂದು ಸಮಾಗಮ ಇದರಲ್ಲಿ ಆಗಲಿ, ಒಂದಷ್ಟು ಜನಕ್ಕೆ ಅವಕಾಶ ಸಿಗಲಿ ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಮಾಡಿ ನಾನು ಒಂದಷ್ಟು ಜನಕ್ಕೆ ಇದರ ಸಂಭಾಷಣೆಯನ್ನು ಬರೆಯುವಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಡೋದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನಾನೇ ಹೀರೋ ನಿಮಗೇನು ಪ್ರಾಬ್ಲಮ್ ಅಂದ ಒಂದು ಕತೆ ಏನಪ್ಪ ಅಂತಂದರೆ, ಸುಮಾರು 50-60 ವರ್ಷದ ವಯಸ್ಸಿನ ಒಬ್ಬ ಮನುಷ್ಯ, ಅಂದರೆ ಅವನು ನೋಡೋಕ್ಕೆ ಸಣ್ಣಕಲಾಗಿರ್ತಾನೆ, ಹೇರ್ಸ್ ಎಲ್ಲ ಉದುರೋಗಿರುತ್ತೆ, ನೋಡೋಕ್ಕೆ ಅಷ್ಟೇನು ಚೆನ್ನಾಗಿರಲ್ಲ. ಚಿಕ್ಕ ವಯಸ್ಸಿನಿಂದ ಅವರಿಗೆ ಒಂದು ಸಿನಿಮಾ ಹೀರೋ ಆಗಬೇಕು ಅಂತ ಒಂದು ಆಸೆ ಇರುತ್ತೆ. ಆ ಮನುಷ್ಯ ಸಿನಿಮಾ ಹೀರೋ ಆಗೋದಕ್ಕೋಸ್ಕರ ಮನೆ ಬಿಟ್ಟು ಬೆಂಗಳೂರಿಗೆ ಹೊರಟು ಬರ್ತಾನೆ. ಒಂದು ಹಳ್ಳಿಗಾಡಿನಿಂದ ಹೊರಟು ಬರ್ತಾನೆ. ಅದನಿಗೆ ಸಿನಿಮಾ ನಾಲೆಡ್ಜ್ ಇಲ್ಲ, ಒಂದು ಗ್ಲಾಮರ್ ಆಗಿರಬೇಕು ಅನ್ನೋ ಒಂದು ಪರಿಜ್ಞಾನ ಇರೋದಿಲ್ಲ. ಆದರೆ ಹೀರೋ ಆಗಲೇಬೇಕು ಅನ್ನೋ ಒಂದು ಆಸೆ ಮಾತ್ರ ಇರುತ್ತೆ. ಆ ರೀತಿ ಮನುಷ್ಯ ಇಂಡಸ್ಟ್ರಿಗೆ ಈ ಬೆಂಗಳೂರಿಗೆ ಬಂದಾಗ ಇಲ್ಲಿ ಅವನಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ, ಏನೆಲ್ಲ ಅವಮಾನಗಳಾಗುತ್ತೆ, ಏನೆಲ್ಲ ಮೋಸಗಳಾಗುತ್ತೆ, ಏನೆಲ್ಲ ವಂಚನೆ ನಡೆಯುತ್ತೆ, ಕೊನೆಗೆ ಅವನು ಸ್ಟ್ರಗಲ್ ಮಾಡಿ ಯಾವ ರೀತಿ ಹೀರೋ ಆಗ್ತಾನೆ. ಆ ಹೀರೋ ಆದಾಗ್ಲೂ ಇವನ ಹೀರೋ, ಅಮ್ಮ ಇವನು ಹೀರೋ ಆದರೆ ಯಾರು ನೋಡ್ತಾರೆ ಪಿಕ್ಚರು ಅಂತ ಅವಮಾನ ಮಾಡೋರು, ಶೂಟಿಂಗ್ ಲೊಕೇಶನ್ ಡೈರೆಕ್ಟರ್ ಆದವನೇ ಇವನು ಹೀರೋ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಪಡ್ಕೊಂಡು ಯಾರಾದರೂ ಬಂದು ಶೂಟಿಂಗ್ ಲೊಕೇಶನ್ ಯಾರಪ್ಪ ಹೀರೋ ಅಂತ ಕೇಳ್ತಾರಲ್ಲ, ಇವನು ಡೈರೆಕ್ಟ್ ಏನು ಮಾಡ್ತಾನೆ, ಬೇರೆ ಯಾರೋ ಒಂದು ಶೂಟು ಬೂಟ್ ಹಾಕೊಂಡಿರೋನು, ಅವನು ಒಂದು ಗ್ಲಾಮರ್ ಆಗಿರೋ ಮನುಷ್ಯನ ತೋರಿಸ್ಬಿಡ್ತಾನೆ ಅವನು ಅಂತ. ಇದು ಇವನಿಗೆ ಗೊತ್ತಾಗುತ್ತೆ, ಗುರು ನಾನಲ್ವಾ ಹೀರೋ, ನಾನೇ ಹೀರೋ. ನೀನಾ ಹೀರೋ? ಹೌದು ನಾನೇ ಹೀರೋ, ನಿಮಗೇನು ಪ್ರಾಬ್ಲಮ್ ಅಂತ ಕೇಳ್ತಾನೆ. ಈ ರೀತಿ ಒಂದು ಕಾನ್ಸೆಪ್ಟೇ ನಾನೇ ಹೀರೋ ನಿಮಗೇನು ಪ್ರಾಬ್ಲಮ್. ಕೊನೆಗೆ ಅವನು ಒಂದು ಸಿನಿಮಾ ಮಾಡ್ತಾನೆ. ಆ ಸಿನಿಮಾ ಬಿಡುಗಡೆಗೆ ಡಿಸ್ಟ್ರಿಬ್ಯೂಟರ್ಗಳ ಹತ್ರ ಹೀರೋ ಯಾರು ಅಂತ ಕೇಳ್ತಾರೆ ಫಸ್ಟೇ. ಇವ್ರನ್ನ ತೋರಿಸಿದ ತಕ್ಷಣ ಇವರ ಹೀರೋ, ಬೇಡ ಬಿಡಪ್ಪ, ಇದನ್ನು ರಿಲೀಸ್ ಮಾಡಿದ್ರೆ ವರ್ಕೌಟ್ ಆಗೋದಿಲ್ಲ, ಸುಮ್ಮನೆ ಲಾಸ್ ಅಂತ ಹೇಳ್ಬಿಟ್ಟು ಪಕ್ಕಕ್ಕೆ ಹೊರಟೋಗ್ತಾರೆ. ಕೊನೆಗೂ ಶತಪ್ರಯತ್ನ ಮಾಡಿ ಆ ಸಿನಿಮಾ ರಿಲೀಸೇ ಹಾಗೆ ಮಾಡ್ತಾರೆ. ಜನ ಥಿಯೇಟ್ರಿಗೆ ಹೋಗ್ತಾರಾ ಇಲ್ವಾ, ಫೈನಲ್ ಏನಾಗುತ್ತೆ ಅನ್ನೋ ಒಂದು ಎಲ್ಲ ಸಾರಾಂಶವನ್ನು ಇಟ್ಕೊಂಡು ಈ ಒಂದು ಸಬ್ಜೆಕ್ಟನ್ನು ಮಾಡ್ಕೊಂಡಿದ್ದೀವಿ. ಫುಲ್ ಎಂಟರ್ಟೈನ್ಮೆಂಟ್, ಫುಲ್ ಕಾಮಿಡಿ. ಈ ಒಂದು ಕಾಮಿಡಿ ಚಿತ್ರದಲ್ಲಿ ನಾವು ಬಹಳಷ್ಟು ಡಬಲ್ ಮೀನಿಂಗ್ಗಳನ್ನು ಇಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಯಾಕಂತಂದರೆ ಇವತ್ತೇನಪ್ಪ ಅಂತಂದರೆ ಎಲ್ಲ ಹೊಸ ಕಲಾವಿದರು, ಹೊಸ ಹೀರೋ, ಹೊಸ ಹೀರೋಯಿನ್ನು. ಇನ್ನು ನಾನು ನಿರ್ದೇಶನ ಮಾಡ್ತಾ ಇದ್ದೀನಿ, ನಾನು ಹೊಸಬನೇ ಇಂಡಸ್ಟ್ರಿಗೆ. ಹಾಗಾಗಿ ಏನಪ್ಪ ಅಂತಂದರೆ ಒಂದಷ್ಟು ಡಬಲ್ ಮೀನಿಂಗ್, ಒಂದು ಫುಲ್ ಕಾಮಿಡಿ ಇಟ್ಕೊಂಡು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇರೋದ್ರಿಂದ ಆ ಡಬಲ್ ಮೀನಿಂಗ್ ಡೈಲಾಗ್ಗಳನ್ನು ಬಹಳ ಜನ ಮಾತಾಡ್ತಾ ಇರ್ತಾರೆ. ಈಗ ಕೆಲವರು ಮಾತಾಡೋವಾಗಲೇ ಏನೋ ಒಂದು ಡೈಲಾಗ್ ಹೊಡೆದು ಬಿಡ್ತಾರೆ, ಸಖತ್ತಾಗಿರ್ತದೆ. ಅದನ್ನು ನಾವು ಬರೆದಿಟ್ಕೊಂಡಿರೋದಿಲ್ಲ. ಯಾವುದಾದ್ರು ಒಂದು ಸಿನಿಮಾದಲ್ಲಿ ಯೂಸ್ ಮಾಡೋಣ ಅಂದ್ಕೊಳ್ತೀವಿ, ಮತ್ತು ಸ್ಕ್ರಿಪ್ಟ್ ಬರೆಯುವಾಗ ಮರ್ತೋಗ್ಬಿಟ್ಟಿರ್ತೀವಿ. ಆ ನೆನಪು ಬರಲ್ಲ, ಯಾವುದೋ ಒಂದು ಕೆಲವೊಂದು ನೆನಪಿರುತ್ತೆ. ಹಾಗಾಗಿ ಬಹಳಷ್ಟು ಜನ ಅವರವ್ರ ಮೈಂಡಲ್ಲಿ ಒಂದು ಫಿಕ್ಸ್ ಆಗಿರುತ್ತೆ, ಕೆಲವೊಂದು ನೆನಪಿರುತ್ತದೆ. ಆ ಥರ ಡೈಲಾಗ್ಗಳನ್ನು
ಇದೇ ವಿಡಿಯೋದ ಕೊನೆಯಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ. ಅದಕ್ಕಾಗಲಿ ಇಲ್ಲ ಒಂದು ಕೆಲಸ ಮಾಡಿ, ಯೂಟ್ಯೂಬಿನ ಕಾಮೆಂಟಲ್ಲೇ ಆ ಡೈಲಾಗ್ಸನ್ನು ಕಾಮೆಂಟ್ ಮಾಡಿಬಿಡಿ. ನಾವೇನು ಮಾಡ್ತೀವಿ ಅಂತಂದರೆ, ಜೊತೆಗೆ ವಾಟ್ಸಪ್ಪಲ್ಲಿ ನಿಮ್ಮ ನಂಬರು, ನೀವು ವಾಟ್ಸಪ್ ಮಾಡಿದಾಗ ನಿಮ್ಮ ನಂಬರ್ ಬಂದೇ ಬರುತ್ತೆ, ನಿಮ್ಮ ಹೆಸರನ್ನು ಸಮೇತ ಹಾಕಿದಾಗ ಆ ಡೈಲಾಗ್ ಇಷ್ಟ ಆಗಿದ್ದರೆ ನಮ್ಮ ಸಿನಿಮಾದಲ್ಲಿ ಬಳಸ್ಕೊಳ್ತೀವಿ. ಮತ್ತು ಟೈಟ್ಲ್ ಕಾರ್ಡ್ಸಲ್ಲಿ, ಅಂದರೆ ಹೆಂಡ್ ಕಾರ್ಡ್ಸ್ ಎಲ್ಲ ಬರುತ್ತಲ್ವ, ಕಾರ್ಡ್ಸಲ್ಲಿ ಆ ಕೃತಜ್ಞತೆಗಳು, ಸ್ಪೆಷಲ್ ಥ್ಯಾಂಕ್ಸಲ್ಲಿ ನಮಗೆ ಈ ಪದ ಪುಷ್ಪಗಳನ್ನು ಕೊಟ್ಟಂತಹ, ಅಂದರೆ ಈ ವರ್ಡ್ಸ್, ಈ ಡಬಲ್ ಮೀನಿಂಗ್ ಡೈಲಾಗ್ಗಳನ್ನು ಕೊಟ್ಟಂಥ ಪ್ರತಿಯೊಬ್ಬರ ಹೆಸರನ್ನು ನಾವು ಸ್ಪೆಷಲ್ ಥ್ಯಾಂಕ್ಸಲ್ಲಿ ಹಾಕಬೇಕು ಅಂತ ಹೇಳ್ಬಿಟ್ಟು ನಿರ್ಣಯ ಮಾಡ್ಕೊಂಡಿದ್ದೀವಿ. ಸೊ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಒಂದು ಲೇಡೀಸ್ ಅವನು ಕಾಮೆಂಟ್ ಮಾಡೋದು, ಬೇರೆಯವರು ಕಾಮೆಂಟ್ ಮಾಡೋದಾಗಲಿ, ಈ ರೀತಿ ಈ ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಇರಬೇಕು. ಆಮೇಲೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಕೆಲವೊಂದೆಲ್ಲ. ಆದರೆ ಯಾವುದೇ ಕಾರಣಕ್ಕೂ ತುಂಬ ಅಶ್ಲೀಲವಾಗಿರಬಾರ್ದು ನಾವು ಬರೆಯೋ ಡೈಲಾಗ್ಸು. ತುಂಬ ಅಶ್ಲೀಲತೆಯಿಂದ ಇದ್ದರೆ ನಾವು ಅದನ್ನು ಬಳಸ್ಕೊಂಡ್ರು ಸೆನ್ಸಾರಲ್ಲಿ ಅದನ್ನು ಮ್ಯೂಟ್ ಮಾಡೋಕ್ಕೆ ಹೇಳ್ತಾರೆ, ಆ ಡೈಲಾಗನ್ನು ಮ್ಯೂಟ್ ಮಾಡಿಬಿಡಿ ಅಂತಾರೆ. ನಾವು ಬರೆದು ಆ ಡೈಲಾಗ್ಗೋಸ್ಕರ ಆ ಸೀನನ್ನು ಕ್ರಿಯೇಟ್ ಮಾಡಿ ಮತ್ತೆ ವೇಸ್ಟ್ ಆಗಬಾರ್ದು. ಹಾಗಾಗಿ ತುಂಬ ಅಶ್ಲೀಲತೆನೇ ಇರಬಾರ್ದು. ಆದರೆ ಅದು ಇಂಡೈರೆಕ್ಟ್ ಆಗಿ ಅದು ಒಂದು ಡಬಲ್ ಮೀನಿಂಗ್ ಆಗಿರಬೇಕು. ಜನ ನಗಬೇಕು. ಆ ಒಂದು ಬೀದಿಯಲ್ಲಿ, ಒಂದು ಬಸ್ ಸ್ಟ್ಯಾಂಡಲ್ಲಿ ಇದ್ದು ಆ ಡೈಲಾಗನ್ನು ಹೇಳಿದಾಗ ಅದು ಅಂಟದಂಗೆ, ಅಂದರೆ ಅದು ಅಶ್ಲೀಲತೆ ಅನ್ನಿಸ್ತ್ರೂ ಅಷ್ಟೊಂದು ವಲ್ಗರ್ ಆಗಿರಬಾರ್ದು. ಬಳಕೆ ಮಾಡೋಂಥ ಒಂದು ಹೋಟ್ಲಲ್ಲಿ ಕೂತ್ಕೊಂಡು ಟೀ ಕುಡಿತಾ ಮಾತಾಡೋ ಅಂಥ ಒಂದು ಭಾಷೆ ಆಗಿದ್ರು ನಡೆಯುತ್ತೆ. ಯಾಕಂದರೆ ತುಂಬ ಕೆಟ್ಟದ್ದು ಅಂತಂದರೆ, ಇಲ್ಲಾಂದರೆ ಅಲ್ಲಿ ನಾವು ಪದ ಬಳಕೆ ಮಾಡೋಕ್ಕಾಗೋದಿಲ್ವಲ್ಲ. ಆ ಥರ ಒಂದು ಡಬಲ್ ಮೀನಿಂಗ್ ಇರುತ್ತೆ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಯಾಕಂತಂದರೆ ನನ್ನ ಚಾನಲನ್ನು ಹೆಚ್ಚಾಗಿ ಸಿನಿಮಾ ಬಗ್ಗೆ ಆಸಕ್ತಿ ಇರೋಂಥವರೇ ನೋಡ್ತಾ ಇರ್ತಾರೆ. ಆ ಸಿನಿಮಾ ಬಗ್ಗೆ, ಇಂಡಸ್ಟ್ರಿ ಬಗ್ಗೆ ಆಸಕ್ತಿ ಇರೋಂಥವರೇ ಇರೋದ್ರಿಂದ ಅವರಿಗೆ ಸಿನಿಮಾ ಹೋಗುಗಳೇನು, ಯಾವ ಥರ ಡೈಲಾಗ್ ಇರಬೇಕು, ಏನು ಸೆನ್ಸಾರ್ ಅಂದರೆ ಏನು, ಪ್ರತಿಯೊಂದು ಅವ್ರಿಗೆ ಗೊತ್ತಿರೋದ್ರಿಂದ ಆ ವಿಷಯಗಳೆಲ್ಲ ಮೈಂಡಲ್ಲಿ ಇಟ್ಕೊಂಡೆ ನೀವು ಡೈಲಾಗ್ ಬರೀತೀರಾ ಅಂತ ಹೇಳ್ಬಿಟ್ಟು ನಂಬಿಕೆ ನನಗಿದೆ. ಬರೆದು ವಾಟ್ಸಪ್ಗಾದರೂ ಕಳಿಸಿ, ಇಲ್ಲ ಯೂಟ್ಯೂಬ್ ಕಾಮೆಂಟಲ್ಲಾದರೂ ಹಾಕಿ. ಕಾಮೆಂಟಲ್ಲಿ ಹಾಕಿದ್ರೆ ಏನಾಗುತ್ತೆ, ಇನ್ನೊಬ್ರು ನೋಡಿ ಅದನ್ನೇ ಕಳಿಸ್ತಾ ಇರ್ತಾರೆ. ಇಲ್ಲಿ ಅವ್ರಿಗೆ ಹೇಳ್ಬೋದು, ನೋಡಿ ಆಲ್ರೆಡಿ ನಿಮಗಿನ್ನ ಬಿಫೋರ್ ಇನ್ನೊಬ್ರು ಕಳಿಸಿದ್ದಾರೆ ಅಂತೆಲ್ಲ ಹೇಳ್ಬೋದು. ಕಳಿಸ್ಕೊಡಿ ಅಂತ ಕೇಳ್ಕೊಳ್ತಾ, ಇದೇ ವಿಡಿಯೋದಲ್ಲಿ ಆ ಎಂಡಿಂಗಲ್ಲಿ ನಾನೇ ಹೀರೋ ಚಿತ್ರದ ಪ್ರತಿಯೊಂದು ಡೀಟೇಲ್ ಸಮೇತ, ಏನು ಪತ್ರಿಕೆಯ ವರದಿಗಳು ಪ್ರತಿಯೊಂದನ್ನು ನಾನು ಡೀಟೇಲನ್ನು ಕೊಟ್ಟಿರ್ತೀನಿ. ನೋಡಿ ಅದೇ ಚಿತ್ರಕ್ಕೆ ನೀವು ಸಂಭಾಷಣೆಗಳನ್ನು, ಅಂದರೆ ಆ ಡಬಲ್ ಮೀನಿಂಗ್ ಡೈಲಾಗ್ಗಳನ್ನು ಬರೆದು ಕೊಡಬೇಕು ಅಂತೆಲ್ಲ ಕೇಳ್ಕೊಳ್ತಾ, ನಿಮ್ಮ ಆರ್ ಕೆ ಗಾಂಧಿ. ನಮಸ್ಕಾರ.